ನಮಸ್ಕಾರ, ಇದು ನಮ್ಮ ಬೆಂಗಳೂರು. ನಾನು ನವಿತಾ ಜೈನ್. ಈಗ ಹೆಡ್ಲೈನ್ಸ್. ಬಿಬಿಎಂಪಿ ಕಚೇರಿಗೆ ಉಪಲೋಕಾಯುಕ್ತ ದಿಢೀರ್ ಭೇಟಿ. ಪಾಲಿಕೆಯಲ್ಲಿ ಕಡತಗಳ ಪರಿಶೀಲನೆ. ಕಚೇರಿಗೆ ಗೈರಾದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ ನ್ಯಾಯಮೂರ್ತಿ ಮಜಗೆ. ಕೋತಿಗಳ ಓಡಾಟದಿಂದ ಬೇಸತ್ತು ಹೋದ 2 ಮಂಗಗಳನ್ನ ಗುಂಡಿಕ್ಕಿ ಕೊಂದ. ತಪ್ಪಿನ ಅರಿವಾಗಿ ಪರಾರಿಯಾದ ಸಾಫ್ಟ್ವೇರ್ ಇಂಜಿನಿಯರ್. ದನಗಳ ಕಿಚ್ಚು ಹಾಯಿಸಲು ಹೋಗಿ ಎಡವಟ್ಟು ಮಾಡಿಕೊಂಡ್ರು. ಎಳ್ಳು ಬೆಲ್ಲ ತಿಂದು ಮೈಕೈ ಸುಟ್ಕೊಂಡ್ರು. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಗಾಯಗೊಂಡವರು. ಗಡುವು ನೀಡಿದ್ರು ಎಟಿಎಂಗಳಿಗಿಲ್ಲ ಸೂಕ್ತ ಭದ್ರತೆ. ಕುಂಟು ನೆಪ ಒಡ್ಡಿ ಮತ್ತೆ ಕಾಲಾವಕಾಶ ಕೋರುತ್ತಿರುವ ಬ್ಯಾಂಕ್ ಅಧಿಕಾರಿಗಳು. ಇಂದು ನಡೆದ ಪೊಲೀಸ್ ಅಧಿಕಾರಿಗಳ ಸಭೆಗೂ ಗೈರು. ನಮ್ಮ ಬೆಂಗಳೂರು ಅವಾರ್ಡ್ಗೆ ದಿನಗಣನೆ. ಇಂದು ನಡೆಯಿತು ಕೊನೆಯ ಸುತ್ತಿಗೆ ಶಾರ್ಟ್ ಲಿಸ್ಟ್. ಇನ್ನೆರಡು ವಾರದಲ್ಲಿ ಅಂತಿಮ ಪಟ್ಟಿ ರೆಡಿ. ಈಗಾಗಲೇ ಆರ್ಥಿಕ ಪರಿಸ್ಥಿತಿ ಸರಿಪಡಿಸಿಕೊಳ್ಳಲು ಪರದಾಡ್ತಿರೋ ಬಿಬಿಎಂಪಿಗೆ ಇವತ್ತು ಮುಜುಗರ ಆಗುವಂತಹ ಪರಿಸ್ಥಿತಿ ಎದುರಾಗಿತ್ತು. ಸಾಕಷ್ಟು ದೂರುಗಳು ಬಂದ ಹಿನ್ನೆಲೆಯಲ್ಲಿ ಉಪಲೋಕಾಯುಕ್ತ ನ್ಯಾಯಮೂರ್ತಿ ಎಸ್.ಬಿ. ಮಜಗೆ ಇವತ್ತು ಪಾಲಿಕೆಗೆ ದಿಢೀರ್ ಭೇಟಿ ಕೊಟ್ಟಿದ್ರು. ಈ ವೇಳೆ ನ್ಯಾಯಮೂರ್ತಿ ಮಜಗೆ ಪಾಲಿಕೆಗೆ ವಿಳಂಬವಾಗಿ ಬಂದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡ್ರು. ಬಿಬಿಎಂಪಿ ಮುಖ್ಯ ಕಚೇರಿಯಲ್ಲಿ ಇರುವ ಅಧಿಕಾರಿಗಳ ವಿರುದ್ಧ ಸರಿಯಾಗಿ ಕಡತ ಪರಿಶೀಲನೆ ಮಾಡಲ್ಲ, ಕಚೇರಿಗೆ ಸರಿಯಾದ ಸಮಯಕ್ಕೆ ಬರಲ್ಲ, ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಪಂದಿಸಲ್ಲ, ಹೀಗೆ 10 ದೂರುಗಳಿದ್ದಾವೆ. ಇಂಥ ದೂರುಗಳ ಸಂಖ್ಯೆ ಜಾಸ್ತಿಯಾದ ಹಿನ್ನೆಲೆಯಲ್ಲಿ ಇವತ್ತು ಉಪಲೋಕಾಯುಕ್ತ ನ್ಯಾಯಮೂರ್ತಿ ಎಸ್.ಬಿ. ಮಜ್ಜಗೆ ಬಿಬಿಎಂಪಿಗೆ ದಿಢೀರ್ ಭೇಟಿ ಕೊಟ್ಟಿದ್ರು. ಬೆಳಗ್ಗೆ 11 ಗಂಟೆ ಸಮಯದಲ್ಲಿ ನ್ಯಾಯಮೂರ್ತಿ ಮಜ್ಜಗೆ ತಮ್ಮ ತಂಡದೊಂದಿಗೆ ನೇರವಾಗಿ ಪಾಲಿಕೆಯ ನಗರ ಯೋಜನಾ ವಿಭಾಗದಲ್ಲಿ ಕಾಣಿಸಿಕೊಂಡ್ರು. ಆ ಹೊತ್ತಲ್ಲಿ ನ್ಯಾಯಮೂರ್ತಿ ಮಜಗೆ ಕಣ್ಣಿಗೆ ವಿಭಾಗದಲ್ಲೇ ಬರೇ ಕಡತಗಳ ರಾಶಿಯೇ ಕಾಣಿಸ್ತು. ಅಲ್ಲದೆ ಹಾಜರಾತಿ ಪುಸ್ತಕದಲ್ಲಿ ಅಧಿಕಾರಿಗಳು ಸರಿಯಾಗಿ ಸಹಿ ಹಾಕದೇ ಇದ್ದದ್ದು ಕೂಡ ಕಂಡುಬಂತು. ಇದರಿಂದ ರೊಚ್ಚಿಗೆದ್ದ ನ್ಯಾಯಮೂರ್ತಿ ಮಜಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಅಲ್ಲಿ ಯಾರು ಒಬ್ಬರೂ ಇಲ್ಲ, ಒಂದು ನಾಯಿ ಕೂಡ ಬಾಗಿಲಿಗಿರಲಿಲ್ಲ. ಒಂದು ಸರ್ಕಾರದ ನಾವು ಸಂಬಳ ತೊಗೋತೀವಿ ಅಂದರೆ ಅವ್ರದ್ದು ಋಣ ಇದೆ ನಮ್ಮೆಲ್ಲ ಇದ್ದಂಗೆ. ಆ ಋಣ ನಾವು ಹೇಗೆ ತೀರಿಸ್ಬೇಕು? ಅಟ್ಲೀಸ್ಟ್ ಒಂದು ಮನುಷ್ಯನ ಪ್ರಕಾರ ನಾವು ಮಾಡಬೇಕು ಅಂತ ಹೇಳ್ತಾ ಅದೇ ಆಬ್ಸೆಂಟ್ ನಾವು ಬಂದಾಗ ನೀವು ಆಬ್ಸೆಂಟ್ ಇದ್ದರೆ ಅದು ಕಾರಣ ಕೊಡ್ರಿ ಅಂತ ಕೇಳ್ತೀವಿ. ಬಳಿಕ ನ್ಯಾಯಮೂರ್ತಿ ಮಜಗೆ ಅಲ್ಲಿಂದ ಮುಖ್ಯ ಲೆಕ್ಕಾಧಿಕಾರಿಗಳ ಕಚೇರಿಗೆ ಹೋದರು. ಅಲ್ಲಿಗೆ ಹೋದ ನ್ಯಾಯಮೂರ್ತಿ ಮಜಗೆ ಅವರಿಗೆ ಆಶ್ಚರ್ಯ ಕಾದಿತ್ತು. ಯಾಕೆ ಅಂದರೆ ಪಾಲಿಕೆ ಮುಖ್ಯ ಲೆಕ್ಕಾಧಿಕಾರಿ ಕಚೇರಿಗೆ ಬೀಗ ಹಾಕಲಾಗಿತ್ತು. ಸ್ವಲ್ಪ ಹೊತ್ತು ನ್ಯಾಯಮೂರ್ತಿ ಮಜ್ಜಗೆ ಕಾಯಬೇಕಾಯಿತು. ಬಳಿಕ ಸಿಬ್ಬಂದಿ ಬಂದು ಕಚೇರಿ ಬಾಗಿಲನ್ನು ತೆರೆದರು. ಒಳಗಡೆ ಹೋದಾಗ ಕಡತಗಳ ವಿಲೇವಾರಿ ಬಾಕಿ ಉಳಿದಿದ್ದು ಕಂಡುಬಂತು. ಈ ವೇಳೆ ಕೆಲವು ಕಾರ್ಪೊರೇಟರ್ಗಳು ಹಾಗೂ ಸಾರ್ವಜನಿಕರು ಉಪಲೋಕಾಯುಕ್ತರಿಗೆ ಅಧಿಕಾರಿಗಳ ವಿರುದ್ಧ ದೂರು ಕೊಟ್ಟರು. ಮಾಡ್ಕೊಡಿ ಅಂತ ಹೇಳಿದಾರೆ ಅವರು. ಇವ್ರಿಗೆ ಬಂದಿರೋದು ಎಲ್ಲೆಲ್ಲ ಹೋಗ್ಬಿಡ್ತಾರೆ. ಸಾಮಾನ್ಯ ಕಾರ್ಯಕರ್ತರಿಗೆ ಏನ್ ಕೆಲಸ ಮಾಡ್ತಾರೆ ಅವರು? ನಮ್ಮಂತವ್ರಿಗೆ ಹೆಂಗ್ ಮಾಡಿದ್ರೆ ಇವರು? ಯಾಕೆ ಬೇಕೋ ಪ್ರತಿನಿಧಿಗಳು ಇವ್ರಿಗೆ? ಫೈಲ್ ತೊಗೊಂಬಂದಿದ್ದೀನಿ. ಒಂದು ಫೈಲ್ ಬರೀ 8 ಲಕ್ಷದ ಅಷ್ಟೇ. ಅವ್ರು ತುಂಬ ಸೀರಿಯಸ್ ಆಗಿ ಸರ್ ಇವತ್ತು ನಾಳೆನ ಹೋಗೋಂಗಿದ್ದಾರೆ, ದಯವಿಟ್ಟು ಮಾಡಿಕೊಡಿ, ಬರೀ 8 ಲಕ್ಷ ಅಷ್ಟೇ ಅಂತ. ಆದರೆ ಅವ್ರು ಯಾರೂ ಸ್ಪಂದಿಸಲಿಲ್ಲ. ಕಮಿಷನರ್ ಅರ್ಜೆಂಟ್ ಮಾಡಿಕೊಡಿ ಅಂತ ಪಾಪ ಸೈನ್ ಹಾಕ್ಕೊಟ್ರು. ಆದರೆ ಇವರು 1 ತಿಂಗಳಿಂದ ಹುಡುಕ್ತಾ ಇದ್ದೀನಿ, 1 ತಿಂಗಳಿಂದ ಬಂದರೆ ಯಾವಾಗಲೂ ಸಿಗಲ್ಲ. ಅವರು ಸಿಕ್ಕಿದ್ರು ಈಗ ಬಂದು 2 ನಿಮಿಷ ಇಲ್ಲೇ ಇರಿ ಅಂತಾರೆ, ಸಿಗೋದಿಲ್ಲ. ಒಟ್ನಲ್ಲಿ ಬಿಬಿಎಂಪಿ ಅಧಿಕಾರಿಗಳ ಸೋಂಬೇರಿತನಕ್ಕೆ ಈಗಾಗಲೇ ಹೈಕೋರ್ಟ್ ಪದೇ ಪದೇ ಛೀಮಾರಿ ಹಾಕಿದೆ. ಈಗ ಉಪಲೋಕಾಯುಕ್ತರು ನೇರವಾಗಿ ಬಂದು ಚಾಟಿ ಬೀಸಬೇಕಾಯಿತು. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಳ್ತಾರ? ಕಾದ್ ನೋಡಬೇಕು. ಬೆಂಗಳೂರಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಮಮತಾ ಮರಥಾಳ, ಸುವರ್ಣ ನ್ಯೂಸ್. ಕೋರಮಂಗಲದ ರಹೇಜಾ ರೆಸಿಡೆನ್ಸಿಯಲ್ಲಿ ಇವತ್ತು ಗುಂಡಿನ ಮೊರೆತ ಕೇಳಿ ಬಂದಿತ್ತು. ನಿವಾಸಿಗಳು ಗಾಬರಿಯಿಂದ ಹೊರ ಓಡಿ ಬಂದಿದ್ರು. ಆದರೆ ಅಲ್ಲಿ ಸತ್ತು ಮಲಗಿದ್ದು ಮಾತ್ರ ಮೂಕ ಪ್ರಾಣಿಗಳು. ಮನೆಯಿಂದ ಹೊರಬಂದು ನಿಂತಿರುವ ಜನರು, ಕಣ್ಣು ಬಾಯಿ ಬಿಡುತ್ತಾ ನಿಂತಿರೋ ಪುಟಾಣಿಗಳು, ಗುಂಡೇಟಿನಿಂದ ಸಾವನ್ನಪ್ಪಿರೋ ಕೋತಿಗಳು. ಎಸ್,
ಕೋರಮಂಗಲದ ರಹೇಜಾ ರೆಸಿಡೆನ್ಸಿಯಲ್ಲಿ ಇವತ್ತು 2 ಕೋತಿಗಳು ಗುಂಡೇಟಿಗೆ ಬಲಿಯಾಗಿ ಹೋಗಿದ್ವು. ಇನ್ನು ಈ ಘಟನೆಗೆ ರೆಸಿಡೆನ್ಸಿಯ 201ನೇ ಫ್ಲಾಟ್ನಲ್ಲಿ ವಾಸವಾಗಿರೋ ಬಾಡಿಗೆದಾರ ರೂಪೇಶ್ನೇ ಕಾರಣ ಅಂತ ಸ್ಥಳೀಯರು ಆರೋಪಿಸಿದ್ದಾರೆ. ಇವತ್ತು 9:45 ಗಂಟೆಗೆ ನಾರ್ಮಲಾಗಿ ಅದು ಹೆಂಗೆ ಬರಬೇಕೋ ಹಂಗೆ ಬಂದಿದೆ. ಬಂದಾಗ ಇಲ್ಲಿ ಮೇಲ್ಗಡೆ 20 ಸೆಕೆಂಡ್ ಫ್ಲೋರಲ್ಲಿ, ಅದು ಮಾಮೂಲಿ ಸೆಕೆಂಡ್ ಫ್ಲೋರಲ್ಲೇ ಬರೋದು. ಬರಬೇಕಾದ್ರೆ ಫ್ಲೋರಲ್ಲಿರೋರು ಅದನ್ನು ಏರ್ ಗನ್ನಲ್ಲಿ ಶೂಟ್ ಮಾಡಿದ್ದಾರೆ. ಆ ಬುಲೆಟ್ ಬಂದ್ಬಿಟ್ಟು ಆಟಿಗೆ ತಾಗಿದೆ. 2 ಮಂಗದಲ್ಲಿ ಒಂದು ಮಂಗಕ್ಕೆ ತಾಕ್ತಿದ್ದಂಗೆ ಕೆಳಗೆ ಬಿದ್ದು ಸತ್ತೋಗ್ಬಿಟ್ಟಿದೆ. ಇನ್ನೊಂದು ಮಂಗ ಅದು ರಿಟರ್ನ್ ಹೋಗಿದೆ ಹೊಡಿತಿದ್ದಂಗೆ. ಕೆಳಗಡೆ ಹೋಗಿ ಅಷ್ಟು ದೂರದಲ್ಲಿ ಹೋಗ್ಬಿಟ್ಟು ಮತ್ತೆ ಅದು ಅಲ್ಲಿಂದ ಬಿದ್ದು ಒಂದು ಅರ್ಧ ಗಂಟೆ ಜೀವಂತವಾಗಿತ್ತು. ರಸ್ತೆಯಲ್ಲಿ ತಗೊಂಡೋಗ್ಬೇಕಾದ್ರೆ ಹಾಸ್ಪಿಟ್ಲಿಗೆ ರಸ್ತೆಯಲ್ಲಿ ಸತ್ತೋಯ್ತದು. ಅಪಾರ್ಟ್ಮೆಂಟ್ ಸುತ್ತ ಮರಗಿಡಗಳು ಹೆಚ್ಚಾಗಿರೋ ಕಾರಣ ಕೋತಿಗಳು ಕಳೆದ 10 ವರ್ಷಗಳಿಂದ ಇಲ್ಲಿ ಬೀಡು ಬಿಟ್ಟಿವೆ. ಮಂಗಗಳ ಆಟದಿಂದ ಬೇಸತ್ತಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ರೂಪೇಶ್ ಇಂದು ಮಂಗಗಳಿಗೆ ಗುಂಡಿಕ್ಕಿ ಕೊಂದಿದ್ದಾನಂತೆ. ಈ ಸಂಬಂಧ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. C201 our ಪೊಲೀಸರು ಬಂದು ಎವ್ರಿಥಿಂಗ್ ಡೀಟೇಲ್ ದೇ ವಿಲ್ ಗಿವ್. If the police come, they will excuse you that man. Everything will automatically be coming. Let police comes, immediately he will open it. Our police how to tackle, they know. They will tackle it and they will open. ಇನ್ನು 1971ರ ಪ್ರಾಣಿ ರಕ್ಷಣಾ ಕಾಯ್ದೆ ಪ್ರಕಾರ ಪ್ರಾಣಿಗಳ ಸಾವಿಗೆ ಕಾರಣರಾದವರಿಗೆ 6 ರಿಂದ 10 ವರ್ಷ ಜೈಲು ಶಿಕ್ಷೆ ವಿಧಿಸಲಾಗುತ್ತೆ. ಹೀಗಾಗಿ ತನ್ನ ತಪ್ಪಿನ ಅರಿವಾಗುತ್ತಿದ್ದಂತೆ ರೂಪೇಶ್ ತಲೆಮರೆಸಿಕೊಂಡಿದ್ದಾನೆ. ಪೊಲೀಸರು ರೂಪೇಶ್ಗಾಗಿ ಹುಡುಕಾಟ ನಡೆಸಿದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಸುಗ್ಗಿ ಹಬ್ಬ ಸಂಕ್ರಾಂತಿಯಲ್ಲಿ ದನಗಳ ಕಿಚ್ಚು ಹಾಯಿಸೋದು ಸಂಪ್ರದಾಯ. ದನಗಳ ಕಿಚ್ಚು ಹಾಯಿಸೋದು ನೋಡಲು ಎಷ್ಟು ಸುಂದರವೋ ಅಷ್ಟೇ ಅಪಾಯಕಾರಿ. ಕಿಚ್ಚು ಹಾಯಿಸುವಾಗ ಸ್ವಲ್ಪ ಮೈ ಮರೆತರೂ ಅಪಾಯ ಕಟ್ಟಿಟ್ಟ ಬುತ್ತಿ. ಅದೇ ರೀತಿ ಕಿಚ್ಚು ಹಾಯಿಸಲು ಹೋಗಿ ಮೈಕೈ ಸುಟ್ಕೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಹೀಗೆ ಮುಖ, ಕಾಲು, ಮೈ ಮೇಲೆಲ್ಲ ಬ್ಯಾಂಡೇಜ್ ಹಾಕಿಸ್ಕೊಂಡು ನರಳ್ತಾ ಇರೋ ಇವರನ್ನ ನೋಡಿದ್ರೆ ಅಯ್ಯೋ ಪಾಪ ಅನಿಸುತ್ತೆ. ಇವರೆಲ್ಲ ಸಂಕ್ರಾಂತಿಯಂದು ಖುಷಿ ಪಡೋ ಬದಲು ದನಗಳ ಕಿಚ್ಚು ಹಾಯಿಸೋಕೆ ಹೋಗಿ ಬೆಂಕಿಯ ಜ್ವಾಲೆಯಲ್ಲಿ ಮೈ ಕೈ ಸುಟ್ಕೊಂಡವರು. ದನಗಳಿಗೆ ದೃಷ್ಟಿ ಆಗಬಾರ್ದು, ಒಳ್ಳೆ ಬೆಳೆ ಬರಬೇಕು ಅಂತ ಸುಗ್ಗಿ ಹಬ್ಬ ಸಂಕ್ರಾಂತಿಯಲ್ಲಿ ದನಗಳಿಗೆ ಕಿಚ್ಚು ಹಾಯಿಸೋದು ಸಂಪ್ರದಾಯ. ಈಗಂತೂ ಈ ಸಂಪ್ರದಾಯ ಹಳ್ಳಿಗಳಲ್ಲಷ್ಟೇ ಅಲ್ಲದೆ ಸಿಟಿಯಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಈ ಬಾರಿಯ ಸಂಕ್ರಾಂತಿ ಕೆಲವರಿಗೆ ಸಿಹಿ ತಂದರೆ ಇನ್ನೂ ಕೆಲವರಿಗೆ ಕಹಿಯಾಗಿದೆ. ದನಗಳ ಕಿಚ್ಚು ಹಾಯಿಸೋಕೆ ಮುಂದಾದ ಕುಣಿಗಲ್ನ 2, ರಾಮನಗರದ 2 ಹಾಗೂ 12 ವರ್ಷದ ಪುಟ್ಟ ಹುಡುಗನೊಬ್ಬ ಬೆಂಕಿಯಲ್ಲಿ ಬೆಂದು ಹೋಗಿದ್ದಾರೆ. ದನ ಬೆದರ್ಸಕ್ಕೆ ಹೋದ್ವಲ್ಲ, ಹಗ್ಗ ಸುತ್ತಾಕೊಂಬಿಟ್ಟು ಒಳಗಡೆ ಬೆಂದೋದೆ. ಇಲ್ಲೆಲ್ಲ ಬೆಂದೋಗಿದೆ ಫುಲ್ಲು. ಇಲ್ಲೆಲ್ಲ ಆಗಿಲ್ಲ, ಇಷ್ಟಕ್ಕೆ ಮಾತ್ರ. ಇನ್ನೂ ಏನು ಹೇಳಿಲ್ಲ. ಈಗ ಒಂದು ಸ್ವಲ್ಪ ಪರವಾಗಿಲ್ಲ ಬಂದಾಗಿಂದ. ಮಾಗಡಿಗೆ ಹೋಗಿದ್ದೋ, ಮಾಗಡಿಲಿ ಆಗಲಿಲ್ಲ. ಇಲ್ಲಿಗೆ ಬಂದು ಇಲ್ಲಿ ಪರವಾಗಿಲ್ಲ. ಗಾಯಗೊಂಡವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಕಳೆದ 4 ದಿನಗಳಿಂದ ತುರ್ತು ಚಿಕಿತ್ಸಾ ಘಟಕದಲ್ಲಿ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. ಇನ್ನೂ 3 ವಾರಗಳ ಕಾಲ ಚಿಕಿತ್ಸೆ ಬೇಕಾಗತ್ತೆ ಅಂತಾರೆ ಡಾಕ್ಟರ್ಸ್. ಈ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಕೆಲವು ಹಳ್ಳಿಗಳಲ್ಲೆಲ್ಲ ಬೆಂಕಿ ಕೊಂಡ ಆಯೋದು, ದನಗಳನ್ನ ಇಟ್ಕೊಂಡು ಓಡಿಸೋದೆಲ್ಲ ಮಾಡ್ತಾರೆ. ಇದರಲ್ಲಿ ಈಗ ನಮ್ಮ ಈ ಸರಿ 5 ಜನ ಬಂದು ಅಡ್ಮಿಟ್ ಆಗಿದ್ದಾರೆ. ಅದರಲ್ಲಿ 2 ಕುಣಿಗಲ್ಲವರು, 2 ರಾಮನಗರದವರು. 2 ದೊಡ್ಡ ಕಾಲಿಗೆ ಮತ್ತು ಮುಖಕ್ಕೆಲ್ಲ ಬರ್ನ್ಸ್ ಆಗಿದೆ. ಒಂದು ಮಗುನ ಯಾರೋ ನಿಂತಿರುವಾಗ ತಳ್ಳಿದ್ದಾರೆ. ಅದು ಇಲ್ಲೇ ಬೆಂಗಳೂರು ಹತ್ರ ಯಾವುದೋ ಹಳ್ಳಿ ಗ್ರಾಮಾಂತರ ಇದೆ. ಎಲ್ಲರಿಗೂ ಸಿವಿಯರ್ ಬರ್ನ್ಸ್ ಆಗಿ ನಡೆಯೋದಕ್ಕೆಲ್ಲ ಕಷ್ಟ ಆಗಿದೆ. ಅವ್ರನ್ನೆಲ್ಲ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಮಾಡ್ತಾಯಿದ್ದೀವಿ. ಇಂಥ ಆಚರಣೆಗಳನ್ನ ಮಾಡಬಾರ್ದು. ಒಟ್ನಲ್ಲಿ ಕೆಲವರು ಎಳ್ಳು ಬೆಲ್ಲ ತಿಂದು ಖುಷಿ ಪಟ್ಟರೆ ಇನ್ನು ಕೆಲವರು ಇಂತಹ ಅನಾಹುತಗಳಿಗೆ ಒಳಗಾಗಿ ನೋವು ಅನುಭವಿಸ್ತಾ ಇದ್ದಾರೆ. ದನಗಳ ಕಿಚ್ಚು ಹಾಯಿಸುವಾಗ ಸ್ವಲ್ಪ ಎಚ್ಚರದಿಂದ ಇದ್ರೆ ಎಲ್ಲರಿಗೂ ಒಳ್ಳೆಯದೇ. ಬೆಂಗಳೂರಿಂದ ಕ್ಯಾಮರಾಮನ್ ಯುಗಂಧರ್ ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್. ಎಟಿಎಂನಲ್ಲಿ ಜ್ಯೋತಿ ಉದಯ್ ಮೇಲೆ ಹಲ್ಲೆ ನಡೆದು 2 ತಿಂಗಳು ಕಳೀತಾ ಇದೆ. ಆದರೆ ಎಟಿಎಂಗಳಿಗೆ ಸೂಕ್ತ ಭದ್ರತೆ ಒದಗಿಸಲು ಬ್ಯಾಂಕ್ಗಳು ಹಿಂದು ಮುಂದೆ ನೋಡ್ತಾ ಇವೆ. ಪೊಲೀಸರು ಕೊಟ್ಟ ಡೆಡ್ ಲೈನ್ ಮುಗಿದ್ರೂ ಕುಂಟು ನೆಪ ಒಡ್ಡಿ ಮತ್ತೆ ಕಾಲಾವಕಾಶ ಕೋರುತ್ತಿವೆ. ಎಟಿಎಂಗಳಿಗೆ ಕಡ್ಡಾಯ ಭದ್ರತೆ ಒದಗಿಸುವಂತೆ ಪೊಲೀಸರು ಕಟ್ಟಾಜ್ಞೆ ಹೊರಡಿಸಿ 3 ತಿಂಗಳು ಕಳೆದಿವೆ. ಪೊಲೀಸರು ಬ್ಯಾಂಕ್ ಆಡಳಿತ ಮಂಡಳಿಗೆ ಗಡುವುಗಳ ಮೇಲೆ ಗಡುವು ಕೊಟ್ಟರೂ ಯಾವುದೇ ವರ್ಕೌಟ್ ಆಗ್ತಿಲ್ಲ. ಮೊದಲು ಪೊಲೀಸ್ ಇಲಾಖೆ ಬ್ಯಾಂಕ್ನವರಿಗೆ ಎಟಿಎಂಗಳಿಗೆ ಸೂಕ್ತ ಭದ್ರತೆ ಒದಗಿಸುವಂತೆ 45 ದಿನಗಳ ಗಡುವು ನೀಡಿದ್ರು. ಯಾವುದೇ ಕ್ರಮ ಕೈಗೊಳ್ಳದೆ ಮತ್ತೆ ಗಡುವು ಕೇಳ್ತಾ ದಿನ ದೂಡ್ತಿದ್ದಾರೆ.
ಬ್ಯಾಂಕ್ ಆಡಳಿತ ಮಂಡಳಿ ಎಟಿಎಂಗಳಿಗೆ ಸಿಸಿಟಿವಿ, ಅಲಾರಾಂ ಮತ್ತು ಸೆಕ್ಯೂರಿಟಿ ಗಾರ್ಡ್ ನಿಯೋಜಿಸೋಕೆ ವಿಫಲವಾಗಿವೆ. ಈ ಸಂಬಂಧ ಇಂದು ಮತ್ತೊಮ್ಮೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಮತ್ತು ಬ್ಯಾಂಕ್ ಅಧಿಕಾರಿಗಳ ಸಭೆ ನಡೆಸಿದ್ರೂ ಒಮ್ಮತಕ್ಕೆ ಬರುವಲ್ಲಿ ವಿಫಲರಾಗಿದ್ದಾರೆ. ನಗರದಲ್ಲಿ 3651 ಎಟಿಎಂಗಳಿದ್ದು ಇವುಗಳಲ್ಲಿ 3600ಕ್ಕೆ ಸರಿಯಾದ ಭದ್ರತೆ ಇಲ್ಲ. 394 ಎಟಿಎಂನಲ್ಲಿ ಸೆಕ್ಯೂರಿಟಿ ಗಾರ್ಡ್ಗಳೇ ಇಲ್ಲ. 2372 ಎಟಿಎಂಗೆ ಅಲಾರಾಂ ವ್ಯವಸ್ಥೆ ಇಲ್ಲ. ಉಳಿದಂತೆ 3538 ಎಟಿಎಂ ಒಳಗೆ ಸಿಸಿಟಿವಿ ಅಳವಡಿಸಿದ್ರೆ ಇನ್ನು 1987 ಎಟಿಎಂಗಳಿಗೆ ಹೊರಗಡೆ ಸಿಸಿಟಿವಿಯನ್ನ ಅಳವಡಿಸಲಾಗಿದೆ ಅಂತ ನಗರ ಪೊಲೀಸ್ ಆಯುಕ್ತ ರಾಘವೇಂದ್ರ ಔರಾದ್ಕರ್ ತಿಳಿಸಿದರು. ಈಗ 3651 ಎಟಿಎಂಗಳು, ಅದರಲ್ಲಿ 394ರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಇಲ್ಲ, 2372ರಲ್ಲಿ ಅಲಾರಾಮ್ ಇಲ್ಲ, 1987ರಲ್ಲಿ CCTV ಇದೆ, ಈ 3238ರಲ್ಲಿ ಒಳಗಡೆ ಇದೆ. ಇಂದು ಸಭೆಗೆ 45 ಬ್ಯಾಂಕ್ಗಳ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ರು. ತಮ್ಮ ಬ್ಯಾಂಕ್ ಎಟಿಎಂಗಳಿಗೆ ಸಿಸಿಟಿವಿ, ಅಲಾರಾಂ ಮತ್ತು ಸೆಕ್ಯೂರಿಟಿ ನಿಯೋಜನೆ ಬಗ್ಗೆ ಪೊಲೀಸ್ ಆಯುಕ್ತರಿಗೆ ಮಾಹಿತಿ ನೀಡಿದ್ರು. ಒಟ್ನಲ್ಲಿ 45 ದಿನಗಳ ಗಡುವು ಮುಗಿದು ಮತ್ತೊಂದು ವಾರ ಕಳೆದಿದೆ. ಎಟಿಎಂಗಳಿಗೆ ಸೂಕ್ತ ಭದ್ರತೆ ಅದೆಷ್ಟು ದಿನಕ್ಕೆ ಸಿಗುತ್ತೋ, ಗ್ರಾಹಕರು ನಿರ್ಭೀತವಾಗಿ ಎಟಿಎಂಗಳಿಗೆ ಹೋಗುವಂತಾಗುತ್ತೋ ಕಾದ್ ನೋಡಬೇಕು. ಬೆಂಗಳೂರಿನಿಂದ ಅಭಿಷೇಕ್ ಜೈಶಂಕರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಫೋಟದ ಪ್ರಮುಖ ರೂವಾರಿ ಯಾಸೀನ್ ಭಟ್ಕಳ್ನನ್ನ ಬೆಂಗಳೂರು ಪೊಲೀಸರು ಬೆಂಗಳೂರಿಗೆ ಕರ್ಕೊಂಡು ಬಂದಿದ್ದಾರೆ. ಬಾಡಿ ವಾರೆಂಟ್ ಮೂಲಕ ಬೆಂಗಳೂರಿಗೆ ಕರ್ಕೊಂಡು ಬಂದಿರುವಂತಹ ಬೆಂಗಳೂರು ಪೊಲೀಸರು ಜನವರಿ 28ರವರೆಗೆ ತೀವ್ರ ವಿಚಾರಣೆಗೆ ಒಳಪಡಿಸಲಿದ್ದಾರೆ. ಏಪ್ರಿಲ್ 17 ಈ ದಿನವನ್ನ ಬೆಂಗಳೂರಿಗರು ಮರೆಯೋದಿಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಮ್ಯಾಚ್ ನಡೆಯುತ್ತಿದ್ದ ವೇಳೆ ಒಂದರ ಮೇಲೊಂದರಂತೆ ಸ್ಫೋಟಗೊಂಡಿತ್ತು ಬಾಂಬ್. ಈ ಸ್ಫೋಟದ ಹಿಂದೆ ಇಂಡಿಯನ್ ಮುಜಾಹಿದೀನ್ ಉಗ್ರ ಸಂಘಟನೆಯ ಕೈವಾಡ ಇತ್ತು. ಅದರಲ್ಲಿ ಭಟ್ಕಳ್ ಸಹೋದರರು ಸಂಚು ರೂಪಿಸಿ ಬಾಂಬ್ ಸಿಡಿಸಿದ್ರು. ಉಗ್ರ ಯಾಸೀನ್ ಭಟ್ಕಳ್ ತಾವೇ ಬಾಂಬ್ ಸ್ಫೋಟಿಸಿದ್ದು ಅಂತ ಘಂಟಾಘೋಷವಾಗಿ ಹೇಳಿದ್ದ. ಬಳಿಕ ತಲೆಮರೆಸಿಕೊಂಡಿದ್ದ. ಇದೀಗ ಸೆರೆ ಸಿಕ್ಕಿರೋ ಪಾತಕಿ ಯಾಸೀನ್ ಭಟ್ಕಳ್ ಬೆಂಗಳೂರು ಪೊಲೀಸರ ವಶದಲ್ಲಿದ್ದಾನೆ. ಬಾಡಿ ವಾರೆಂಟ್ ಮೇಲೆ ದೆಹಲಿ ಕೋರ್ಟ್ದಿಂದ ತೆಗೆದುಕೊಂಡು ಬಂದಿದ್ದೇವೆ ಮತ್ತು ನಮ್ಮ ಸ್ಥಳೀಯ ಮ್ಯಾಜಿಸ್ಟ್ರೇಟ್ರು ನಮ್ಮ ಬೆಂಗಳೂರು ನಗರ ಪೊಲೀಸ್ಗೆ 28/1/2014 ಪೊಲೀಸ್ ಕಸ್ಟಡಿಯನ್ನು ಕೊಟ್ಟಿದ್ದಾರೆ. ನಾವು ಈಗ ಅವರಿಗೆ ವಿಚಾರಣೆ ಮಾಡ್ತಾ ಇದ್ದೀವಿ. ನೇಪಾಳ ಹಾಗೂ ಭಾರತ ಗಡಿ ಭಾಗದಲ್ಲಿ ಸೆರೆಸಿಕ್ಕ ಯಾಸೀನ್ನನ್ನ NIA ಕೋರ್ಟ್ ದೆಹಲಿ ಪೊಲೀಸರ ವಶಕ್ಕೆ ನೀಡಿತ್ತು. ಈ ಮಧ್ಯೆ ಬಾಡಿ ವಾರೆಂಟ್ ಪಡೆದು ಬೆಂಗಳೂರು ಪೊಲೀಸರು ತಮ್ಮ ವಶಕ್ಕೆ ಪಡೆದಿದ್ದಾರೆ. ಇಂದು ಬೆಳಗಿನ ಜಾವ 3 ಗಂಟೆಗೆ ಬೆಂಗಳೂರಿಗೆ ಕರೆತಂದಿರೋ ಪೊಲೀಸರು ನೇರವಾಗಿ ಮ್ಯಾಜಿಸ್ಟ್ರೇಟರ್ ಮುಂದೆ ಹಾಜರುಪಡಿಸಿದ್ದರು. ಇನ್ನು ಜನವರಿ 28ರವರೆಗೆ ಅಜ್ಞಾತ ಸ್ಥಳದಲ್ಲಿಟ್ಟು ವಿಚಾರಣೆ ನಡೆಸಲಾಗುತ್ತೆ. ಕಳೆದ ವರ್ಷ ಮಲ್ಲೇಶ್ವರಂ ಬಿಜೆಪಿ ಕಚೇರಿ ಬಳಿ ಸಂಭವಿಸಿದ ಬಾಂಬ್ ಸ್ಫೋಟದಲ್ಲಿ ಯಾಸೀನ್ ಕೈವಾಡ ಇದೆ ಎನ್ನಲಾಗಿದೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸ್ಫೋಟ ಪ್ರಕರಣದಲ್ಲಿ ಈವರೆಗೆ ಒಟ್ಟು 10 ಮಂದಿ ಆರೋಪಿಗಳನ್ನು ಬಂಧಿಸಲಾಗಿದೆ. ರಿಯಾಜ್ ಭಟ್ಕಳ್ ಸೇರಿದಂತೆ ಮತ್ತಷ್ಟು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರ ಬಂಧನಕ್ಕೆ ಬಲೆ ಬೀಸಲಾಗಿದೆ. ಸದ್ಯ ವಿಚಾರಣೆಗೆ ಒಳಪಡಿಸಿರುವ ಯಾಸೀನ್ ಭಟ್ಕಳ್ನಿಂದ ಸಾಕಷ್ಟು ಮಹತ್ವದ ಮಾಹಿತಿ ಪಡೆಯಲಾಗಿದೆ. ಬೆಂಗಳೂರಿನಿಂದ ರಮೇಶ್ ಕ್ಯಾಚ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಈಗ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು.